ಇದು ಮಂಡ್ಯದಲ್ಲಿ ನಡೆದಂಥ ಪ್ರತಿಭಟನೆ ಆದರೆ ಈ ಕಡೆ ಬೆಂಗಳೂರಲ್ಲೂ ಕೂಡ ಪ್ರತಿಭಟನೆಯಾಗಿದೆ. ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಘಟನೆ ಮತ್ತು ಭ್ರೂಣ ಹತ್ಯೆ ಕೇಸುಗಳಿಗೆ ಸಂಬಂಧಿಸಿ ಬೆಂಗಳೂರಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆಯನ್ನು ಮಾಡಿದೆ. ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಭಾಗಿಯಾಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ, ಮುಂದಿನ ಬಾರಿ ಇದರ ಬಗ್ಗೆ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತೀವಿ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳೇ ಹಾಗೂ ನಮ್ಮ ಮುಖಂಡರೇ, ಈ ದಿನ ನಾವು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಎರಡು ಕುಟುಂಬದಲ್ಲಿ ವ್ಯವಸ್ಥೆಯಲ್ಲಿ ಇರುವಂತಹ ಸಮಯದಲ್ಲಿ ಬೆಳಗಾವಿಯ ಒಂದು ಗ್ರಾಮದಲ್ಲಿ ಮಹಿಳೆಯ ಮೇಲೆ ಅಮಾನ್ಯವಾಗಿ ನೋಡಿ, ರಾಜ್ಯ ಇದು ಆಗದಾಗೆ ನೋಡಬೇಕು. ಅವರ ಇಂಟೆಲಿಜೆನ್ಸ್ ವಿಭಾಗ ಪೂರ್ತಿ ಫೇಲ್ಯೂರ್ ಆಗಿದೆ. ಇಂಟೆಲಿಜೆನ್ಸ್ ಇದ್ರೆ ಯಾರು ಇದಕ್ಕೆ ಪಿತೂರಿ ಮಾಡ್ತಾರ, ಆ ಪಿತೂರಿ ಮಾಡುವವರನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ಆ ಕೆಲಸ ಕಾರ್ಯಗಳನ್ನ ಇವತ್ತು ಸರ್ಕಾರ ಮಾಡಬೇಕಾಗಿತ್ತು. ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಆ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಮುಖ್ಯ ವಿಚಾರಗಳನ್ನೇ ಬದಿಗಿಟ್ಟ ರೀತಿಯಲ್ಲಿ ಕಾಣ್ತಾ ಇದೆ. ಇದನ್ನು ಬಿಡುವಂತ ಪ್ರಶ್ನೆ ಇಲ್ಲ. ಇದನ್ನು ನಾವು ಮತ್ತೆ ಮುಂದುವರಿಸುವಂತದನ್ನ ಮಾಡ್ತಾ ಇರ್ತೇವೆ. ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಜನರನ್ನು ಜಾಗೃತಿ ಕೂಡ ಮಾಡಬೇಕಾಗಿದೆ. ಇವತ್ತು ಏನೋ ಅಪ್ಪಿತಪ್ಪಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದೇವೆ ಅಂತ ಹೇಳಿ ಜನ ಪರಿತಪಿಸ್ತಾರೆ, ಪಶ್ಚಾತ್ತಾಪ ಮಾಡ್ತಾರೆ. ಆದ ಕಾರಣ ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ನಾವು ಅವರಿಗೆ ಹೇಳ್ತೀವಿ. ಅವರ ಒಳಜಗಳವೇ, ಅವರಿಗೆ ಅದನ್ನೇ ಸಮಾಧಾನ ಮಾಡಿ ಅದನ್ನೇ ನೋಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ರಾಜ್ಯ ಆಡಳಿತದಲ್ಲಿ ಮಾಡ್ತಾರೆ. ಇವತ್ತ ಸಿದ್ದರಾಮಯ್ಯನ ಕುರ್ಚಿಗೆ ಎಷ್ಟು ಜನ ಆಚೆ ಈಚೆಯಿಂದ, ಡಿ.ಕೆ. ಶಿವಕುಮಾರ್ ಓಪನ್, ಪರಮೇಶ್ವರ್ ಇನ್ನೊಂದು ಕಡೆಯಿಂದ, ಈ ರೀತಿ ಎಲ್ಲ ಕಡೆಗಳಲ್ಲೂ ಕೂಡ ಆ ಕುರ್ಚಿ ಪೈಪೋಟಿಯಿಂದಾಗಿ ಆಡಳಿತಕ್ಕೆ ಯಾರಿಗೂ ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.